ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಶನಿವಾರ, ಇದು ಶನಿವಾರದ ವ್ಲಾಗ್. ಸೊ ಇವತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಬೇಗ ಪೂಜೆ ಎಲ್ಲ ಮುಗಿಸಾಯಿತು. ಸೊ ತಿಂಡಿ ಕೂಡ ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ನಾನು ತಿಂಡಿಗೆ ಚಪಾತಿ ಹಾಗೆ ಟೊಮೊಟೊ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಟೊಮೊಟೊ ಗೊಜ್ಜು ಕೂಡ ರೆಡಿ ಆಗ್ತಾಯಿದೆ ನೋಡಿ. ಸೊ ಆಲ್ಮೋಸ್ಟ್ ಆಗೋಗಿದೆ, ಬಿಸಿಯಾಗಿ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಚಪಾತಿಯನ್ನು ಹಾಕ್ಕೊಂಡು ನಾನಿವಾಗ ಬೇಗ ಟಿಫನ್ ಮುಗಿಸ್ಕೊಳ್ತೀನಿ ಫ್ರೆಂಡ್ಸ್. ಅದಾದಮೇಲೆ ನಾನು ನಿಮ್ಮ ಜೊತೆ ಇವತ್ತು ಸಿಂಪಲ್ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಓಕೆ, ಸೊ ನೀವೆಲ್ಲರೂ ನೋಡಿರೋ ಹಾಗೆ ಇವತ್ತು ಟೈಟಲಲ್ಲಿ ಇವತ್ತು ನಾನು ಬಾಳೆಕಾಯನ್ನು ತಂದಿದ್ದೀನಿ. ಇದರಲ್ಲಿ ಸಿಂಪಲ್ ರೆಸಿಪಿ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಆಮೇಲೆ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಹೀಗೆ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗೀರಿ. ಸೊ ಇವಾಗ ನೋಡಿ, ನಾನು ಈ ಥರ ಸ್ಮಾಲ್ ಕ್ಯೂಬ್ಸ್ ಶೇಪ್ಸಲ್ಲಿ ನಾನಿವಾಗ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ಸ್ ಬೇಕೋ ಆ ಟೈಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಇವಾಗ ಮಕ್ಕಳು ಫ್ರೆಂಚ್ ಫ್ರೈಸ್ ತಿಂತಾರಲ್ಲ, ಆ ಥರ ನಿಮಗೇನಾದರೂ ಉದ್ದುದ್ದ ಸ್ಲೈಸ್ ಟೈಪಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಹಾಗೆ ಕಟ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸ್ಮಾಲ್ ಕ್ಯೂಬ್ಸ್ ಶೇಪಲ್ಲಿ ನಾನಿವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಎಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಎಲ್ಲ ನಾನಿವಾಗ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಒಂದು ಬೌಲಲ್ಲಿ ಹಾಕೋಣ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಇದಕ್ಕೆ ಇವಾಗ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಮಿಕ್ಸ್ ಮಾಡ್ತೀನಿ ನೋಡಿ. 1-2 ಚುಟ್ಕೆಯಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಸಾಲ್ಟು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಖಾರದ ಪುಡಿ. ಇದು ಕೂಡ ಅಷ್ಟೇ, ನೀವು ಸ್ವಲ್ಪ ಖಾರ ಇಷ್ಟಪಡ್ತೀರಾ ಅಂದರೆ ಇನ್ನೊಂದು 1/2 ಟೇಬಲ್ ಸ್ಪೂನಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ 2 ಟೇಬಲ್ ಸ್ಪೂನ್ ಮೈದಾ ಮತ್ತು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಸ್ವಲ್ಪನೇ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಮ ತುಂಬ ನೀರು ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ನಿಮಗೆ ಗೊತ್ತಾಗುತ್ತಲ್ಲ, ನೋಡಿ ಸ್ವಲ್ಪ ಆ್ಯಡ್ ಮಾಡಿ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಬೈಂಡಿಂಗ್ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನೀವು ಬೇಕಾದರೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಬೋದು. ಬಟ್ ಅದು ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಬಂದುಬಿಡುತ್ತೆ ನಿಮಗೆ ಇದನ್ನು ಫ್ರೈ ಮಾಡಿದಾಗ. ಸೊ ಹಾಗಾಗಿ ನಾನು ಅದನ್ನು ಇಲ್ಲಿ ನಿಮಗೆ ಆ್ಯಡ್ ಮಾಡಿಲ್ಲ. ಸೊ ನೋಡಿ, ಸ್ವಲ್ಪನೇ ನೀರು ಹಾಕಿ ನಾನು ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ರೆಡಿಯಾಗಿದೆ. ಸೊ ಇದನ್ನು ಇವಾಗ ಒಂದು 1/2 ಅವರ್ ನಾನು ಫ್ರಿಜ್ಜಲ್ಲಿ ತೆಗೆದಿಡ್ತೀನಿ ರೆಸ್ಟ್ ಮಾಡಲಿಕ್ಕೆ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು 5 ಮಿನಿಟ್ಸ್ ಬಿಟ್ರೂ ಸಾಕಾಗುತ್ತೆ. ಸೊ ಇವಾಗ ನಾನು ಫ್ರಿಜ್ಜಲ್ಲಿ ಒಂದು 1/2 ಅವರ್ ಆದಮೇಲೆ ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್. ಇದೆಲ್ಲ ಸ್ವಲ್ಪ ನೀರೇನು ಬಿಟ್ಕೊಳ್ಳಲ್ಲ, ಫ್ರಿಜ್ಜಲ್ಲಿ ಇಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೈಂಡಿಂಗ್ ಆಗಿರುತ್ತೆ ನಾವು ಕಲಿಸಿರೋಂಥ ಮಿಕ್ಸ್ಚರ್ ಅಂತ ಅಷ್ಟೇ. ಸೊ ಬನ್ನಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇದನ್ನು ಡೀಪ್ ಫ್ರೈ ಮಾಡಬೇಕು ನಾವಿವಾಗ. ಸೊ ಒಂದು ಬಾಣಲೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಇವಾಗ ನಾನು ಎಣ್ಣೆನ ಹಾಕ್ಕೊಳ್ತೀನಿ. ಸೊ ಎಣ್ಣೆ ಹಾಕ್ಕೊಂಡ್ವಿ. ಎಣ್ಣೆ ಕಾದ ನಂತರ ಒಂದೊಂದಾಗೇ ಕೈಯಿಂದನೇ ಈ ಥರ ಹಾಕಿ, ಇಲ್ಲ ನೀವು ಸ್ಪೂನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಈ ಥರ ಬಿಡಿಯಾಗಿ ಒಂದೊಂದನ್ನೇ ಹಾಕಿ, ಎಣ್ಣೆ ಇದಕ್ಕೆ ಸ್ವಲ್ಪ ತುಂಬ ಚೆನ್ನಾಗಿ ಕಾದಿರಬೇಕು. ಇಲ್ಲಾಂದರೆ ಎಣ್ಣೆಲಿ ಅದು ಅಂಟ್ಕೊಬಿಡುತ್ತೆ, ಕೆಳಗಡೆ ತಳ ಹಿಡಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಸೊ ಹಾಕಬೇಕಾದ್ರೆ ಫಸ್ಟು ಸ್ಪೀಡಲ್ಲೇ ಇಟ್ಕೊಂಡಿರಿ, ಆಮೇಲೆ ಬೇಕಾದರೆ ಸಿಮ್ಮಲ್ಲಿ ಇಟ್ಟು ಆಮೇಲೆ ಡೀಪ್ ಫ್ರೈ ಮಾಡಬೇಕಾಗುತ್ತೆ ನೀವು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಒಂದು 2 ಮಿನಿಟ್ಸ್ ಹಾಗೆ ಬಿಡಿ. ಈಗಲೇ ತಕ್ಷಣಕ್ಕೆ ಅದನ್ನು ಅಲ್ಲಾಡಿಸ್ಬೇಡಿ, ಸ್ವಲ್ಪ ಅದು ಗಟ್ಟಿಯಾಗಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇದು ಆಗ್ತಾಯಿದೆ. ಸೊ ಸ್ಟವನ್ನು ಸ್ವಲ್ಪ ಸ್ಲೋಲ್ಲಿ ಮಾಡ್ಕೊಳ್ಳಿ, ಸಣ್ಣ ಮಾಡ್ಕೊಳ್ಳಿ. ನೋಡಿ ಆಗಿದೆ ಅಲ್ವಾ.
ಕ್ರಿಸ್ಪಿಯಾಗಿ ಆಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ, ಅದನ್ನು ಟರ್ನ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಕ್ರಿಸ್ಪಿ ಆಗಿದೆ ಅಂಥೇಳಿ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವೇನಾದರೂ ಇಲ್ಲಿ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿದ್ರೆ ಇದು ಕಂಪ್ಲೀಟಾಗಿ ಆ ಪೀಸ್ ಏನಿದೆ ಬಾಳೆಕಾಯಿ ಪೀಸ್ಗಳು ಅದು ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಬಟ್ ನಾನು ಹೇಳಿದ್ನಲ್ಲ ಸಾಫ್ಟ್ನೆಸ್ ಬಂದುಬಿಡುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡಲ್ಲ ಅಷ್ಟೇ. ಬರೀ ಕಾರ್ನ್ಫ್ಲೋರ್ ಯೂಸ್ ಮಾಡೋದ್ರಿಂದ ಕ್ರಂಚಿನೆಸ್ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಫ್ರೈ ಆಯಿತು. ಸೊ ಬನ್ನಿ ಈಗ ಫೈನಲಿ ಸರ್ವ್ ಮಾಡೋಣ. ನೋಡಿ ಈ ಥರ ಒಂದು ಕಪ್ಪಲ್ಲಿ ಹಾಕಿ ಬೌಲಲ್ಲಿ, ಅದಕ್ಕೆ ಬೇಕು ಅಂದರೆ ನೀವು ಲೆಮನ್ ಜ್ಯೂಸನ್ನು ಒಂದೆರಡು ಡ್ರಾಪ್ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿದೆ ಫ್ರೆಂಡ್ಸ್. ಸೊ ನೋಡೋದ್ರಲ್ಲ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಟೇಸ್ಟ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.